ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಬದುಕಿನ ಕಟ್ಟ ಕಡೆಯವರೆಗೂ ನಮ್ಮನ್ನು ನಡೆಸುವುದು ಕರ್ತನ ಪ್ರೀತಿ. ಕೊನೆಯ ತನಕ ನಮ್ಮನ್ನು ಹಿಡಿದು ನಿಲ್ಲಿಸುವುದು ಅದು ದೈವಿಕವಾದಂಥ ಪ್ರೀತಿ. ನಾವು ಜೀವಿಸುತ್ತಿರುವ ದಿನಗಳಲ್ಲಿ ಇವು ಬಹಳ ಕಷ್ಟಕರವಾದಂಥ ದಿನಗಳು. ಕರ್ತನು ಹೇಳುವ ಹಾಗೆ ನಾವು ಆತನ ಕೃಪೆಯಲ್ಲಿ ನಿರಂತರವಾಗಿ ನಡೆಯಬೇಕಿದೆ. ಆತನ ಕೃಪೆ ನಿತ್ಯತ್ವಗಳು ನಮ್ಮನ್ನು ಸದಾಕಾಲ ಉನ್ನತಕ್ಕೆ ನಡೆಸ್ತವೆ. ಕ್ರೈಸ್ತರಾದಂಥ ನಾವು ಎಂದಿಗೂ ಯಾರಿಗೂ ಕೇಡನ್ನು ನಾವು ಬಯಸಬಾರದು. ಯಾಕೆಂದರೆ ನಾವು ಮನುಷ್ಯರೊಂದಿಗೆ ಹೋರಾಡುವುದಿಲ್ಲ, ಬದಲಾಗಿ ನಾವು ತಪ್ಪಾದ ಬೋಧನೆಗಳನ್ನು ಬಹಿರಂಗಪಡಿಸುವುದನ್ನು ಮುಂದುವರಿಸಬಾರದು. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 8 ಮತ್ತು 9 ನಾವು ಓದಿಕೊಳ್ಳುವುದಾದರೆ, ಮೂಕರಿಗಾಗಿಯೂ ನಾಶವಾಗುವುದಕ್ಕೆ ನೇಮಿಸಲ್ಪಟ್ಟವರಿಗೆಲ್ಲಗಾಗಿಯೂ ನಿನ್ನ ಬಾಯನ್ನು ತೆರೆ. ನಿನ್ನ ಬಾಯಿ ಯಾರಿಗೆ ಅಂದರೆ ಯಾರು ಧ್ವನಿ ಇಲ್ಲದವರಾಗಿದ್ದಾರೆ, ಮೂಕರಾಗಿದ್ದಾರೆ, ಅವರ ಅಭಿವೃದ್ಧಿಗಾಗಿ, ಅವರ ಅಭ್ಯುದಯಕ್ಕಾಗಿ, ಅವರ ಏಳಿಗೆಗಾಗಿ ನೀನು ನಿನ್ನ ಬಾಯನ್ನು ತೆರೆ. ನಿನ್ನ ಬಾಯಿ ತೆರೆಯುವುದರ ಜೊತೆಗೆ ಅವರಿಗೆ ನಿನ್ನ ಬಾಯಿಯಲ್ಲಿ ನ್ಯಾಯವನ್ನು ತೀರಿಸು, ನ್ಯಾಯ ಕೊಡು. ದರಿದ್ರರಿಗಾಗಿಯೋ ದಿಕ್ಕಿಲ್ಲದವರಿಗಾಗಿಯೋ ವ್ಯಾಜ್ಯ ಮಾಡು. ಅಂದರೆ ಅವರ ಅಭಿವೃದ್ಧಿಗಾಗಿ ನೀನೇನು ಮಾಡು? ದಿಕ್ಕಿಲ್ಲ, ಈ ಲೋಕದಲ್ಲಿ ನನಗೆ ದಿಕ್ಕ್ಯಾರೂ ಇಲ್ಲ, ದರಿದ್ರ ಅನ್ನುವವರಿಗೆ ನೀನೇನು ವ್ಯಾಜ್ಯ ಮಾಡು. ಇದು ದೀನ ದರಿದ್ರರಿಗೆ ನಾವು ನ್ಯಾಯ ಒದಗಿಸುವುದಕ್ಕೆ, ಬಡತನದಲ್ಲಿ ಕೊರತೆಯಲ್ಲಿರುವವರಿಗೆ ಅವರ ಹಕ್ಕುಗಳನ್ನು ಕಾಪಾಡಲಿಕ್ಕೆ ನಾವು ಧ್ವನಿ ಎತ್ತಲು ಸಿದ್ಧರಿರಬೇಕು. ದೇವರು ಎದುರು ಬೀಳುವಂಥ ಸ್ವಭಾವವನ್ನು ಹೊಂದಿದ ಅಬ್ಷಲೋಮನ ಸಲಹೆಗಾರ ಅಹಿತೋಫೇಲನ ಆಲೋಚನೆಗಳನ್ನು ವ್ಯರ್ಥಗೊಳಿಸಿ ಅಬ್ಷಲೋಮನ ಶಿಬಿರದಲ್ಲಿ ಗೊಂದಲ ಉಂಟು ಮಾಡಲಿ ಎಂದು ದಾವೀದನು ಪ್ರಾರ್ಥಿಸ್ತಾನೆ. 2 ಸಾಮುವೇಲ 15ನೇ ಅಧ್ಯಾಯ 31 ನಾವು ನೋಡುವುದಾದರೆ, ಅಹಿತೋಫೇಲನು ಅಬ್ಷಾಮನ ಬಳಿಯಲ್ಲಿ ಒಳಸಂಚಿನವರ ಸಂಗಡ ಇದ್ದಾನೆಂದು ದಾವೀದನಿಗೆ ತಿಳಿಸಲ್ಪಟ್ಟಾಗ ದಾವೀದನು, ಕರ್ತನೇ, ಅಹಿತೋಫೇಲನ ಆಲೋಚನೆಯನ್ನು ಹುಚ್ಚುತನವಾಗ ಮಾಡು ಅಂದನು. ದೇವರು ಪ್ರಾರ್ಥನೆಗೆ ಉತ್ತರಿಸ್ತಾನೆ. 2 ಸಾಮುವೇಲ 17ನೇ ಅಧ್ಯಾಯ 23 ನಾವು ನೋಡೋದಾದರೆ, ಅಹಿತೋಫೇಲನ ತನ್ನ ಯೋಚನೆಯ ಪ್ರಕಾರ ನಡೆಯಲಿಲ್ಲವೆಂದು ನೋಡಿದಾಗ ತನ್ನ ಕತ್ತೆಯ ಮೇಲೆ ತಡಿಯನ್ನು ಹಾಕಿ ಏರಿ ಪಟ್ಟಣದಲ್ಲಿರುವ ತನ್ನ ಮನೆಗೆ ಹೋಗಿ ಅದನ್ನು ಕ್ರಮಪಡಿಸಿ ಉರುಳು ಹಾಕಿಕೊಂಡು ಸತ್ತು ತನ್ನ ತಂದೆಯ ಸಮಾಧಿಯಲ್ಲಿ ಉಣಲ್ಪಟ್ಟನು. ಆದಾಗ್ಯೂ ಯೇಸು ತನ್ನನ್ನು ಹಿಂಸೆಪಡಿಸಿದವರನ್ನು ತಂದೆಯಾದ ದೇವರು ಕ್ಷಮಿಸಲಿ ಎಂದು ಪ್ರಾರ್ಥಿಸಿದನು. ಇತರರನ್ನು ನೋಯಿಸುವವರನ್ನು ಯೇಸು ನಿರ್ದಯವಾಗಿ ಖಂಡಿಸಿದನು. ಆತನು ಫರಿಸಾಯರನ್ನು ಹೇಗೆ ಖಂಡಿಸಿದನು ಅನ್ನುವುದನ್ನು ಮತ್ತಾಯ 23ರಲ್ಲಿ ನೀವು ನೋಡಿ. ದೇವರು ಒಳ್ಳೆಯ ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಮುಂಜಾನೆಯ ಸಮಯದಲ್ಲಿ ಸ್ವಾಮಿ, ಯಾರ್ಯಾರು ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾರ್ಯಾರಿಗೆ ದೇವರೇ ಈ ದೇಹದಲ್ಲಿ ಆಲಸ್ಯ ತುಂಬಿದೆ, ಆ ಆಲಸ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ, ಪರಿಶುದ್ಧಾತ್ಮನ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಯೇಸುವೇ, ಬಿಡುಗಡೆ ಕೊಡು ಸ್ವಾಮಿ.
ಸಹಾಯ ಮಾಡಪ್ಪ. ಪರಿಶುದ್ಧನೇ ಸಹಾಯ ಮಾಡಪ್ಪ. ಮಹೋನ್ನತನೇ ಸಹಾಯ ಮಾಡಪ್ಪ. ರಾಜಾದಿರಾಜನೇ ಸಹಾಯ ಮಾಡಪ್ಪ. ಅಬ್ಷಲೋಮ್ ಯೇಸುವೆ ಅಪ್ಪ ಅವನನ್ನು ಕಟ್ಟಿ ಹಾಕಿದ ರೀತಿಯಲ್ಲಿ ಸ್ವಾಮಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಂಧಕಾರದ ಕಟ್ಟುಗಳನ್ನು ಯೇಸುವಿನ ನಾಮದಲ್ಲಿ ಕಟ್ಟಾಕ್ ಜಯ ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ.